ಶಿವಮೊಗ್ಗದಲ್ಲಿ ಮಧ್ಯ ಕರ್ನಾಟಕದ ಜಿಲ್ಲೆಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಗಳನ್ನು ಒಳಗೊಂಡ ಒಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಸಂಚಾರಿ ಪೀಠವನ್ನು ಸ್ಥಾಪಿಸಬೇಕೆಂಬುದು ನಮ್ಮ ಆಗ್ರಹವಾಗಿದೆ. ಅದಕ್ಕೆ ಪ್ರಮುಖ ಕಾರಣಗಳೆಂದರೆ ಈ 4 ಜಿಲ್ಲೆಗಳು ಭೌಗೋಳಿಕವಾಗಿ ಒಂದಕ್ಕೊಂದು ಹೊಂದಾಣಿಕೆಯನ್ನು ಹೊಂದಿರುವಂತಹ ಜಿಲ್ಲೆಗಳಾಗಿದ್ದು, ಈ ಗುಂಪು ಜಿಲ್ಲೆಗಳಿಗೆ ಶಿವಮೊಗ್ಗ ಜಿಲ್ಲೆ ಬಹಳ ಕೇಂದ್ರ ಸ್ಥಾನವಾಗಿ ಪರಿಣಮಿಸುತ್ತದೆ ಎಂದು ತಿಳಿಸಿದರು. ಈ ಸಂಬಂಧ ಶಿವಮೊಗ್ಗ ವಕೀಲರ ಹೋರಾಟ ಸಮಿತಿಯಿಂದ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸಮಿತಿಯ ಅಧ್ಯಕ್ಷರಾದ ಬಸಪ್ಪ ಗೌಡ ಅವರು ಮಾತನಾಡಿದರು. ಈ ವೇಳೆ ಸಮಿತಿಯ ಪದಾಧಿಕಾರಿಗಳು ಇದೇ ವೇಳೆ ಉಪಸ್ಥಿತರಿದ್ದರು. ನಾವು ಶಿವಮೊಗ್ಗ ಈ ಮಧ್ಯ ಕರ್ನಾಟಕ ಏನಿದೆ ಭೌಗೋಳಿಕ ಕೇಂದ್ರ ಅಂದರೆ ಇಡೀ ಕರ್ನಾಟಕ ಪ್ರದೇಶವನ್ನು ತೆಗೆದುಕೊಂಡ್ರೆ ನಾವು ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಮತ್ತು ಚಿಕ್ಕಮಗಳೂರು, ಚಿತ್ರದುರ್ಗ ಇದೆಲ್ಲ ಕರ್ನಾಟಕದ ಮಧ್ಯಭಾಗ, ಭೌಗೋಳಿಕ ಮಧ್ಯಭಾಗ. ಆ ಭೌಗೋಳಿಕ ಮಧ್ಯಭಾಗವಾದ ಕಾರಣಕ್ಕಾಗಿ ನಾವು ಎಲ್ಲ ಆಡಳಿತಾತ್ಮಕ ಕೇಂದ್ರವನ್ನು ನಾವು ಹೊಂದುವಂತ ಆಗುತ್ತೆ. ಭೌಗೋಳಿಕ ಮಧ್ಯಸ್ಥಾನವಾಗಿದೆ ಅಂತ ಕಾರಣಾಂತರದಿಂದ ಅವರು ಕೈ ತಪ್ಪಿದೆ. ಆದರೂ ಕೂಡ ಈ ಹೈಕೋರ್ಟ್ ಸಂಚಾರಿ ಪೀಠವನ್ನು ಹೊಂದುವಂಥ ಆಗುತ್ತೆ ಮಧ್ಯ ಕರ್ನಾಟಕಕ್ಕಿದೆ. ಆದ್ದರಿಂದ ಭೌಗೋಳಿಕ ಕೇಂದ್ರವಾಗಿದ್ದರಿಂದ ಮಧ್ಯಭಾಗದಲ್ಲಿದೆ, ಅದನ್ನು ಕೊಡಲೇಬೇಕು. ಇವತ್ತೆಲ್ಲ ನಾಳೆ ನಮ್ಮ ಬೇಡಿಕೆ ಇದೆ, ಅದನ್ನು ನಾವು ಆ ಬೇಡಿಕೆಯನ್ನು ಮುಂದುವರಿಸಿಕೊಂಡೇ ಹೋಗ್ತೇವೆ. ಮಂಗಳೂರಿಗಂತೂ ನಮಗೆ ಕೈ ಬಿಡಬೇಕು. ಆಮೇಲೆ ಈಗ ಅದಿದ್ದರೂ ಇನ್ನೊಂದು ದಿವಸನಾದರೂ ನಮಗೆ ಕೊಡಲೇಬೇಕಾಗುತ್ತೆ. ಆ ಬೇಡಿಕೆಯನ್ನು ನಾವು ಮುಂದುವರಿಸಿಕೊಂಡೇ ಹೋಗ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿ ಹೋಗೋಣ ಅಂತ ನಾವು ಬಂದಿದ್ದೇವೆ. ತಮ್ಮಿಂದು ಅದೇ ವಿಚಾರವನ್ನು ಮಾಡ್ತಾ ಇದ್ದೇವೆ. ನಾವು ಕೂಡ ನಮ್ಮ ಅಭಿಪ್ರಾಯಗಳನ್ನು ಜನರಿಗೆ ತಲುಪಿಸಿ ಅಂತ ಮತ್ತೊಮ್ಮೆ ನಮ್ಮಲ್ಲಿ ವಿನಂತಿ ಮಾಡಬಹುದು. ಅದರಲ್ಲಿ ನಾವೇನು ಹೈಕೋರ್ಟ್ ಸರ್ಕ್ಯೂಟ್ ಬೆಂಚ್ ಅನ್ನೋ ಒಂದು ಹೋರಾಟ ಸಮಿತಿಯನ್ನು ನಾವು ಮಾಡಿಕೊಂಡಿದ್ವಿ. ಅದಕ್ಕೆ ಗೌರವಾಧ್ಯಕ್ಷರು ಕೆ ಬಸಪ್ಪ ಗೌಡ ಏನೀಗ ಮಾತಾಡೋದು ಅದು ನಮ್ಮ ಗೌರವಾಧ್ಯಕ್ಷರು ಮತ್ತು ನಮ್ಮ ಸಂಘದ ಹಿರಿಯ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಹೌದು. ಅದೇ ರೀತಿಯಾಗಿ ಅಶೋಕ್ ಜಿ ಭಟ್ ಅಂತ ಹೇಳಿ ಅವರು ಸಹ ನಮ್ಮ ಈ ಒಂದು ಏನು ಸಮಿತಿ ರಚನೆ ಮಾಡ್ತಾರೆ ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಅವರು ಸಹ ನಮ್ಮ ಹಿರಿಯ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಸಹ ನಮ್ಮ ಜಿಲ್ಲಾ ವಕೀಲರು. ನಾನು ಈ ಸಂಘದ ಕಾರ್ಯಾಧ್ಯಕ್ಷನಾಗಿದ್ದೇನೆ ಮತ್ತು ಈಗ ಹಾಲಿ ಜಿಲ್ಲಾ ವಕೀಲರ ಸಂಘ ಶಿವಮೊಗ್ಗದ ಅಧ್ಯಕ್ಷನಾಗಿದ್ದೇನೆ. ಅದೇ ರೀತಿಯಾಗಿ ಶ್ರೀಪಾಲ್ ಅವರು ಬಂದಿದ್ದಾರೆ. ಅವರು ಈ ಸಮಿತಿಯ ಒಂದು ಸೆಕ್ರೆಟರಿ ಆಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಮೇಶ್ ಅವರು ಬಂದಿದ್ದಾರೆ. ಅವರು ಸಹ ನಮ್ಮ ತೀರ್ಥಹಳ್ಳಿ ಮಾಜಿ ಸಂಘದ ಅಧ್ಯಕ್ಷರು. ಅದೇ ರೀತಿಯಾಗಿ ಶಿಕಾರಿಪುರದ ಉಮೇಶ್ ಅವರು ಬಂದಿದ್ದಾರೆ, ಮತ್ತು ಸೊರಬಾದ ಪಾಟೀಲ್ ಅವರು ಬಂದಿದ್ದಾರೆ, ಮತ್ತು ಎಲ್ಲ ನಮ್ಮ ತಾಲೂಕುಗಳ ಸೆಕ್ರೆಟರಿಗಳು ಬಂದಿದ್ದಾರೆ. ಮಾಜಿ ಅಧ್ಯಕ್ಷರು ಬಿ ಜಿ ಶಿವಮೂರ್ತಿ ಅವರು ಬಂದಿದ್ದಾರೆ. ಇವರೆಲ್ಲರೂ ಸಹ ಇಲ್ಲಿ ಬಂದಿರೋದು ನಾವು 300 ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದು ನಮಗೆ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿನ ಒಂದು ವಕೀಲರ ಸಂಘಕ್ಕೆ ಕೇಳಿದಾಗ ಜಂಟಿ ಕಾರ್ಯದರ್ಶಿ ಚಾಮರಾಜ್ ಅವರು ಮತ್ತು ವಕೀಲರಾದಂತಹ ಪ್ರಸಾದ್ ಅವರು ಹಾಗೂ ಕುಕ್ಕಿವಡೆಯವರು, ರಾಘವೇಂದ್ರ ಅವರು, ಸುನಿಲ್ ಅವರು ಸಹ ನಿನ್ನೆ ಈ ಪ್ರೆಸ್ ಕ್ಲಬ್ನ ಆಡಳಿತ ಕನ್ವಿನ್ಸ್ ಮಾಡಿ ನಮಗೆ ಈ ಒಂದು ಅವಕಾಶ ಮಾಡಿದ್ದು ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀವಿ. ಈಗಾಗಲೇ ನಮಗೆ ಯಾಕೆ ಬೇಕಂತ ಬಂದಿದ್ದೀವಿ ಅನ್ನೋದಕ್ಕೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಹಿರಿಯ ಸದಸ್ಯರು ಮತ್ತು ಗೌರವಾಧ್ಯಕ್ಷರು ಹಂಚಿಕೊಂಡಿದ್ದಾರೆ. ಮುಂದುವರೆದ ಭಾಗವಾಗಿ ನಾವು ಈ ಹೋರಾಟವನ್ನು ಸಾಕಷ್ಟು ದಿನದಿಂದ ಹೋರಾಟ ಮಾಡ್ಕೊಳ್ತಾ ಬರ್ತಾ ಇದ್ವಿ. 2 ವಿಚಾರ ಪ್ರಸ್ತುತಪಡಿಸಿದ್ದಾರೆ ನಮ್ಮ ಹಿರಿಯ ವಕೀಲರು. ಅದರಲ್ಲೊಂದು ನಮ್ಮನ್ನು ಯಾವುದೇ ಕಾರಣಕ್ಕೂ ಮಂಗಳೂರಿಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಸೇರಿಸಬಾರದು ಒಂದು ಬೇಡಿಕೆ, ಮತ್ತು ಇನ್ನೊಂದು ಬೇಡಿಕೆ ಪ್ರಬಲವಾದ ಹಿಂದಿನಿಂದನೂ ಬರ್ತಾ ಇದ್ದು ಮಧ್ಯ ಕರ್ನಾಟಕಕ್ಕೆ ನಮಗೆ ಹೈಕೋರ್ಟ್ ಸಂಚಾರಿ ಪೀಠವನ್ನು ಅರ್ಹತೆ ಆಧಾರದ ಮೇಲೆ ಕೊಡಿ ಅಂತೇಳಿ. ಯಾಕಂದರೆ ಮಧ್ಯ ಕರ್ನಾಟಕದ ಭಾಗ ಎಲ್ಲ ಒಂದು ಅವಕಾಶಕ್ಕೂ ಸಹ ಅರ್ಹತೆಯನ್ನು ಹೊಂದಿದೆ. ಅದು ಮಧ್ಯ ಕರ್ನಾಟಕ ಅಂದರೆ ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಯನ್ನು ಒಳಪಡಿಸಿಕೊಂಡು ಮಧ್ಯ ಕರ್ನಾಟಕ, ಉಡುಪಿನೂ ಸಹ ನಮ್ಮ ಒಂದು ಭಾಗಕ್ಕೆ ಬರುತ್ತೆ. ಆ ಕಾರಣದಿಂದ ನಮ್ಗೆ ಅರ್ಹತೆ ಆಧಾರದ ಮೇಲೆ ನಮಗೆ ಮಧ್ಯ ಕರ್ನಾಟಕದಲ್ಲಿ ಒಂದು ಸಂಚಾರಿ ಪೀಠ ಕೊಡಿ. ಆನಂತರ ನೀವು ಬೇರೆ ಕಡೆ ಎಲ್ಲರೂ ನಾವು ಇನ್ನೊಂದಕ್ಕೆ ಕೊಡಬಾರ್ದು ಅಂತ ನಮ್ಗೆ ವಿರೋಧ ಇಲ್ಲ. ಆದರೆ ನಮ್ಮನ್ನ ಯಾವ ಕಾರಣಕ್ಕೂ ಆ ಒಂದು ಕರಾವಳಿ ಪೀಠಕ್ಕೆ ಸೇರಿಸಬಾರ್ದು ಅಂತ ಹೇಳಿ ಈ ವಿಚಾರವಾಗಿ ನಾವು ಆಲ್ರೆಡಿ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿದ್ದೀವಿ. ಆಮೇಲೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವ್ರನ್ನೂ ಸಹ ನಾವು ಮೀಟ್ ಮಾಡಿ ಅವರಿಗೆ ಮೆಮೊರಾಂಡಮ್ ಸಲ್ಲಿಸಿದ್ದೀವಿ. ಆದರೂ ಸಹ ನಮಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಭರವಸೆ